ಮ್ಯಾಮ್ ಆ್ಯಕ್ಚುಲಿ ಮಾನಸ ಮನೋಹರ್ ಅವರು 2012 ಆ್ಯಕ್ಚುಲಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರೋದು, ಕೆಲಸ ಮಾಡಿದ್ರು. ಆಲ್ಮೋಸ್ಟ್ ಲೈಕ್ 14 years ಆಫ್ ಜರ್ನಿ ಇವಾಗ. ಸೊ ಅದಾದ ನಂತರ ಈಗ ಮಧ್ಯದಲ್ಲಿ ಒಂದು ಮದುವೆ ಅಂತ ಆಗುತ್ತೆ, ಅದಾದ್ಮೇಲೆ 5 years ಆದ ನಂತರ ಮತ್ತೆ ಬ್ರೇಕಪ್ ಆಗುತ್ತೆ, ವಾಪಸ್ ಪ್ರೀತಮ್ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ. ಸೊ ಐ ಬಿಲೀವ್ ಲೈಕ್ ಯು ಆರ್ 30+. ಸೊ ಈ ಥರದ್ದು ಸಿಚುವೇಶನ್ಸ್ ಅಂದರೆ ಆಲ್ರೆಡಿ ಒಂದು ಬ್ರೋಕನ್ ಮ್ಯಾರೇಜ್ ಪ್ಲಸ್ ಈಗ ಮತ್ತೊಂದ್ಸಲ ಮದುವೆ ಆದ ನಂತರ ಮತ್ತೆ ಈಗ ಮಗುನ ಪ್ಲಾನ್ ಮಾಡ್ತಿರೋದು, ಒಂದು ಅಂಡ್ ಇವನ್ 30+ ಕೂಡ ಆಗಿದೆ. ಸೊ ಏನೇನಾದ್ರೂ ನಿಮಗೆ ಒತ್ತಡಗಳಿತ್ತ ತಲೆಯಲ್ಲಿ, ಅಂದ್ರೆ ಯಾವ ರೀತಿ ನಾನು ಕನ್ಸೀವ್ ಆಗ್ಲಿಕ್ಕೆ ಎಷ್ಟರ ಮಟ್ಟಿಗೆ ನಾನು ಸಿದ್ಧವಾಗಿದ್ದೀನಿ ಅನ್ನೋ ತರ ಯೋಚನೆ ಇತ್ತ ನಿಮ್ಗೆ? ಹೇಗೆ ಅದು ಇವಾಗಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದೊಂದು ಅನಾವಶ್ಯಕವಾದಂಥ ಯೋಚನೆನ ಸಮಾಜ ತುಂಬಿಟ್ಟಿದೆ. ಈಗಿಂತ ಜಸ್ಟ್ ಒಂದು 2 ಜನರೇಷನ್ ಹಿಂದೆ ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಜ್ಜಿ ಅಂದ್ರೆಲ್ಲ ಹತ್ತತ್ರ ಕನಿಷ್ಠ ಪಕ್ಷ ಅಂದ್ರೂ ಕೂಡ ಎಷ್ಟೊಂದು ಜನ ಅಜ್ಜಿಂದ್ರೆಲ್ಲ ಅವ್ರಿಗೆ ಮುಟ್ಟು ನಿಲ್ಲೋವರೆಗೂ ಕೂಡ ಪ್ರೆಗ್ನೆಂಟ್ ಆಗಿರ್ತಿದ್ರು. ಹೇಗೆ ಅಂದರೆ ಎಷ್ಟೊಂದು ಜನ ಇವಾಗ ಹಳ್ಳಿಗಳ ಕಡೆ ಇರೋರಾಗಿರ್ಬೋದು ಅಥವಾ ನಮ್ಮದೇ ಗ್ರ್ಯಾಂಡ್ ಪೇರೆಂಟ್ಸ್ ಜನ್ರೇಷನಲ್ಲಿ ತೊಗೊಂಡ್ರೆ 10 ಜನ 12 ಜನ ಮಕ್ಕಳನ್ನೆಲ್ಲ ಲೇಡೀಸು ಹೇರೋರು. ಐ ಆಮ್ ಶ್ಯೂರ್ ಅವ್ರ ಫರ್ಟಿಲಿಟಿ ಇನ್ನೂ ಚೆನ್ನಾಗಿತ್ತು, ಲೈಫ್ ಸ್ಟೈಲ್ ಚೆನ್ನಾಗಿತ್ತು. ಅಟ್ ದ ಸೇಮ್ ಟೈಮ್ ಅವರು ಈ ಒಂದು ಪ್ರೋಸೆಸ್ನ ತುಂಬ ಮುಂಚಿಂದ ಅವ್ರಿಗೊಂದು ಮ್ಯಾಕ್ಸಿಮಮ್ 14 ವರ್ಷ ಇರುವಾಗಿಂದ ಸ್ಟಾರ್ಟ್ ಮಾಡ್ತಿದ್ರು. ಬಟ್ ಹೇಗೆ ಅಂದ್ಕೊಂಡ್ರು ಕೂಡ 14 ಮಕ್ಕಳನ್ನೆಲ್ಲ ಹೆರಬೇಕು, 12 ಮಕ್ಕಳು 14 ಮಕ್ಕಳು ಹೆರಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೆ ಒಂದು 40 yearsವರೆಗೂ ಅಂತೂ ಆಗೇ ಆಗುತ್ತಾ ಅವ್ರಿಗೂ ಕೂಡ. ಬಟ್ ಅವರೆಲ್ಲರೂ ಕೂಡ ನ್ಯಾಚುರಲ್ ಆಗಿ ಆರಾಮಾಗಿ ಕನ್ಸೀವ್ ಆಗ್ತಾ ಇದ್ರು, ಅದು ರಿಪಿಟೇಟಿವ್ ಆಗಿ. ಸೊ ಹಾಗಾಗಿ ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಸ್ಪೆಷಲಿ ಈ ಬಯಾಲಜಿಕಲ್ ಕ್ಲಾಕ್ ಅನ್ನೋದು ಇದ್ದೇ ಇರುತ್ತೆ. ಏನಾಗುತ್ತೆ, ಅದು ನನಗೂ ಕೂಡ ಇತ್ತು ಮೈಂಡಲ್ಲಿ, ಬಟ್ ಐ ವಾಸ್ ವೆರಿ ವೆಲ್ ಪ್ರಿಪೇರ್ಡ್. ಏನಕ್ಕೆ ಅಂತಾನು ಕೂಡ ಹೇಳ್ತೀನಿ. ಸೊ ಫಸ್ಟ್ಲಿ ಈ ಬಯಾಲಜಿಕಲ್ ಕ್ಲಾಕ್ ಅಂದರೆ ನಾವೆಲ್ಲರೂ ಹುಟ್ಟಿರ್ಬೇಕಾದ್ರೇ ಇಷ್ಟು ಅಂಡಾಣುಗಳು ಅಂದರೆ ಎಗ್ಸ್ನ ನಾವು ಇಟ್ಕೊಂಡು ಹುಟ್ಟಿರ್ತೀವಿ. ಪ್ರತಿ ತಿಂಗಳು ಮುಟ್ಟಾಗ್ತಾ ಪ್ರೀ ಡಿಸೈಡೆಡ್ ಇಷ್ಟು ಅಂತಿರುತ್ತೆ, ಅದು ಜಾಸ್ತಿ ಆಗೋದೇ ಇಲ್ಲ. ಸೊ ಪ್ರತಿ ತಿಂಗಳು ಮುಟ್ಟಾಗ್ತಾ ಅದು ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಸೊ ವಯಸ್ಸು ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಅದು ತುಂಬ ಜಾಸ್ತಿ ಒಂದು ಲೆವೆಲ್ಗಿಂತ ಜಾಸ್ತಿ ಕಡಿಮೆಗೆ ಬಂದುಬಿಟ್ಟಾಗ ಕನ್ಸೀವ್ ಆಗೋದು ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇಂಪಾಸಿಬಲ್ ಅಲ್ಲ. ಒಂದು ಆ ಥರ ಇಂಪಾಸಿಬಲ್ ಅನ್ನೋ ಲೆವೆಲ್ಗೆ ಹೋಗಿರೋರ್ಗೂ ಕೂಡ ಈಗ ಮೆಡಿಕಲ್ ಫೀಲ್ಡ್ ತುಂಬಾ ಅಡ್ವಾನ್ಸ್ ಆಗಿದೆ ಒಂದು. ಆ್ಯಂಡ್ ಎರಡನೇದೇನು ಅಂತ ಅಂದರೆ ಯಾರೇ ಆಗಲಿ ಇವಾಗ ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಆ್ಯಂಡ್ ಈ ಕಾರ್ಟಿಸಾಲ್ ಲೆವೆಲ್ಸ್, ಸ್ಟ್ರೆಸ್ ಲೆವೆಲ್ಸ್, ಒಂದು 27-28 ಇರೋಂಥವ್ರಿಗೂ ಕೂಡ ಈಸಿಯಾಗಿ ಕನ್ಸೀವ್ ಆಗೋಕ್ಕಾಗ್ತಿಲ್ಲ. ಅವ್ರಿಗೂ ಕೂಡ ಫರ್ಟಿಲಿಟಿ ಇಶ್ಯೂಸ್ ಇದೆ. ದಟ್ಸ್ ದ ಜನ್ರೇಷನಲ್ ಎವಲ್ಯೂಷನ್ ಥಿಂಗ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಬಟ್ ನಾನೇನು ಮಾಡಿದೆ ಅಂತಂದರೆ, ಬಿಕಾಸ್ ಐ ವಾಸ್ 30+, ನನ್ನ ಮಗು ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕಾದ್ರೆ, ಸೊ ನಾನು ಪ್ರೀತಮ್ ಅವ್ರನ್ನ ಮದುವೆ ಆದ ತಕ್ಷಣ ಬೋತ್ ಆಫ್ ಅಸ್ ಆರ್ ಲೈಕ್ ಬಿಕಾಸ್ ವೆರಿ ಮಚ್ ಇಂಟು ಅಂದರೆ ಫಿಟ್ನೆಸ್, ಅಂದರೆ ನಾವು ಬಾಡಿ ಬಿಲ್ಡ್ ಮಾಡ್ತೀವಿ, ಇನ್ನೇನೋ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತಲ್ಲ, ಒಂದು ಹೆಲ್ದಿ ಲೈಫ್ ಸ್ಟೈಲ್ಗೆ ಮತ್ತು ಲಾಂಗೆವಿಟಿಗೆ ನಾವು ಯಾವಾಗಲೂ ಒತ್ತು ಕೊಡ್ತೀವಿ. ಸೊ ಹಾಗಾಗಿ ಮಗು ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಒಂದು 3-4 months ಮುಂಚಿಂದನೇ ನಾವು ಅದಕ್ಕೆ ಬೇಕಾಗಿರುವಂಥ ಎಕ್ಸಸೈಸ್ಗಳನ್ನ ಮಾಡೋದು, ನಾನು ಅದಕ್ಕೆ ಬೇಕಾಗಿರುವಂಥ ಯೋಗ ಮಾಡೋದು, ಅದಕ್ಕೆ ಬೇಕಾಗಿರುವಂಥ ಫುಡ್ ತಗೊಳ್ಳೋದು, ಈ ಥರ ನನ್ನ ಬಾಡಿನ ನಾನಾಗಲಿ ಅವರಾಗಲಿ ಪ್ರಿಪೇರ್ಡ್ ಆಗಿ ಇಟ್ಕೊಂಡಿದ್ವಿ. ಯಾವುದೇ ಕಪಲ್ ಆಗಲಿ ಈ ಥರ ನಮ್ಮ ಬಾಡಿ ನಾವು ಪ್ರಿಪೇರ್ಡ್ ಆಗಿ ಇಟ್ಕೊಂಡಿದ್ರೆ ಏಜ್ ಅನ್ನೋದು ಅದು ಸೆಕೆಂಡ್ರಿ ಆಗೋಗ್ಬಿಡುತ್ತೆ ಅವಾಗ. ಸೊ ನ್ಯಾಚುರಲ್ ಆಗಿ ಕನ್ಸೀವ್ ಆಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನಮಗೆ ನಾವು ಅಂದರೆ ನಾನು ಹೇಳಿದ್ನಲ್ಲ, ಮದುವೆ ಆಗಿದ್ದು ಒಂದು 6 months ಆದಮೇಲೆ ಮಗು ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದರಲ್ಲಿ ಒಂದು 3 months ಹತ್ತತ್ರ ಹೀಗೆ ನಮ್ಮ ಬಾಡಿನ ನಾವು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಇನ್ವೆಸ್ಟ್ ಮಾಡಿದ್ವಿ. ಸೊ ನಾವು ಟ್ರೈ ಮಾಡಿದ್ದು ಒಂದು 1.5-2 ತಿಂಗಳಿಗೆ ನಮಗೆ ಅದು ರಿಸಲ್ಟ್ ಸಿಕ್ಬಿಡ್ತು. ಸೊ ಹೀಗೆ ನಮ್ಮ ಬಾಡಿನ ನಾವು ಪ್ರಿಪೇರ್ಡ್ ಆಗಿ ಇಟ್ಕೊಂಡ್ರೆ, ಮೈಂಡನ್ನ ಪ್ರಿಪೇರ್ಡ್ ಆಗಿ ಇಟ್ಕೊಂಡ್ರೆ ಏಜ್ ಅನ್ನೋದು ಸೆಕೆಂಡ್ರಿ ಆಗೋಗ್ಬಿಡುತ್ತೆ. ಸುಜಯ್, ಡೆಫಿನೆಟ್ಲಿ ಆಗುತ್ತೆ, ಬೇಗ ಆಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಲೈಕ್ ಫಿಸಿಕಲ್ ಅಂದ್ರೆ ಫಿಟ್ನೆಸ್ ಅಥವಾ ಲೈಫ್ ಸ್ಟೈಲ್ ಥಿಂಗ್ ಆಯ್ತು ಮ್ಯಾಮ್. ಅಂದ್ರೆ ನಂಗೆ ಐ ಜಸ್ಟ್ ವಾಂಟ್ ಟು ನೋ, ಅಂದ್ರೆ ಜನಗಳಿಗೂ ಕೂಡ ಅದು ಅರ್ಥ ಆಗ್ಬೇಕು. ಅದಕ್ಕೋಸ್ಕರ ಅಂದ್ರೆ ಆ ಒಂದು ಸೈಕಿ, ವಾಟ್ ವಾಸ್ ಯುವರ್ ಸೈಕಿ ಬಿಫೋರ್? ಅಂದ್ರೆ ಒಂದು ಬ್ರೋಕನ್ ಮ್ಯಾರೇಜ್ ಪ್ಲಸ್ ಅದಾದ್ಮೇಲೆ ಒಂದು ಹೊಸ ಸಂಬಂಧ, ಬಟ್ ಸ್ಟಿಲ್ ಯು ಆರ್ ರೆಡಿ ಟು ಹ್ಯಾವ್ ಕಿಡ್ಸ್. ಅಂದ್ರೆ ನೀವು ಅಷ್ಟರ ಮಟ್ಟಿಗೆ ಇನ್ನೂ ಅಂದ್ರೆ ಒಂದು ಲೈವ್ಲಿನೆಸ್ ಉಳಿದಿತ್ತು ನಿಮ್ಮಲ್ಲಿ, ಅಂದ್ರೆ ನೀವು ಸಾಕಪ್ಪ ಇದು ಸ್ಯಾಚುರೇಷನ್ ಲೆವೆಲ್ ಏನು ಬಂದಿರಲಿಲ್ವಾ ನಿಮಗೆ? ಅದನ್ನು ನಾನು ಐ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲ ಡೆಫಿನೆಟ್ಲಿ ಅದೇನಾಗುತ್ತೆ ಅಂತಂದ್ರೆ, ಒಂದು ಮದುವೆ ಏನಕ್ಕೆ ಮುರಿದು ಬೀಳುತ್ತೆ ಅಂತಂದ್ರೆ ಅಲ್ಲಿ ಏನು ಸತ್ವ ಉಳ್ಕೊಂಡಿರಲ್ಲ. ಆ ಕಾರಣಕ್ಕೆ ಅದು ಮುರಿದು ಬಿದ್ದೋಗುತ್ತೆ. ಅದು ಫಿಸಿಕಲಿ ಇರ್ಬೋದು, ಮೆಂಟಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಇನ್ನೇನು ಉಳಿದಿರಲ್ಲ ಅಲ್ಲಿ. ಯಾರೂ ಅಲ್ಲಿ ನೀನು ಎಂಜಾಯ್ ಮಾಡ್ತಿರಲ್ಲ ಲೈಫಲ್ಲಿ. ಹಾಗಾಗಿ ಅದು ಇದಾಗಿರುತ್ತೆ. ಅಫ್ಕೋರ್ಸ್ ನಾವು ಇನ್ನೊಬ್ಬ ವ್ಯಕ್ತಿನ ಮದುವೆ ಮಾಡ್ಕೊಂಡಾಗ ಸ್ಪೆಷಲಿ ಹೆಣ್ಮಕ್ಳಾಗಿ
ತುಂಬಾನೇ ಡಿಫ್ರೆಂಟ್ ಥಾಟ್ಸು ಎಲ್ಲ ಇರುತ್ತೆ. ಬಟ್ ಲಕ್ಕಿಲಿ ನಾನು ಯಾವಾಗಲೂ ಕೂಡ ನಾನು ಪ್ರೀತಮ್ ಅವರ ನನ್ನ ಸೋಲ್ಮೇಟ್ ಅಂತ ಎಲ್ಲ ಕಡೆ ಹೇಳ್ಕೊತಾ ಇರ್ತೀನಿ. ಟು ಮೈ ಲಕ್ ಅಥವಾ ನಾನು ಮಾಡಿದಂಥ ಪ್ರೇಯರ್ಸ್ಗೆ ಏನು ಅದು ಅವ್ರವ್ರ ಹಣೆ ಬರ ಅಂತಾರಲ್ಲ, ಇದಕ್ಕೆ ನನಗೆ ನನ್ನ ಮತ್ತು ಪ್ರೀತಮ್ ಅವರ ಒಂದು ಬಾಂಧವ್ಯ ಹೇಗೆ ಅಂತ ಅಂದರೆ, ಸೊ ನಾನು ಮತ್ತು ಅವರು ಇಬ್ಬರೂ ಕೂಡ ಯಾವುದನ್ನು ಕೂಡ ಬೇರೆ ಥರ ಥಿಂಕ್ ಮಾಡಲ್ಲ. ನಮ್ಮಿಬ್ಬರ ಥಾಟ್ ಪ್ರೊಸೆಸ್ ಆಗಿರ್ಬೋದು, ಥಿಂಕಿಂಗ್ ಆಗಿರ್ಬೋದು, ಎಲ್ಲನೂ ಕೂಡ 100ಕ್ಕೆ 100 ಅಂತ ಅಂದರೆ ಅದು ಅತಿಶಯ ಆಗ್ಬೋದು, ಬಟ್ ಡೆಫಿನೆಟ್ಲಿ 99% ಅಂತೂ ಮ್ಯಾಚ್ ಆಗುತ್ತೆ ನಮ್ಮಿಬ್ಬರದ್ದು ಕೂಡ. ಸೊ ಈ ಮಟ್ಟಿಗಿನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ನನಗೇನಾಯಿತು ಅಂತ ಅಂದರೆ, ನನಗೆ ಈ ಭಯ ಅದು ಇದು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಥ ಒಬ್ಬ ಗಂಡ ನಮಗೆ ಸಿಕ್ಕಿದಾಗ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಬರುತ್ತೆ. ಆ್ಯಂಡ್ ಯಾವುದೇ ಹೆಣ್ಮಕ್ಳಿಗಾಗಿರಲಿ ಬಯಾಲಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಒಂದು ಹೆಣ್ಣು ಮೆಂಟಲಿ ಪೀಸ್ಫುಲ್ ಆಗಿ ಆರಾಮಾಗಿ ಯಾವುದೇ ಜಂಜಾಟ ಇಲ್ದೇನೆ ಆರಾಮಾಗಿ ಯಾವ ಹೆಣ್ಮಕ್ಳು ಇರ್ತಾರೋ ಅಂಥವ್ರಿಗೆ ಯಾವುದೇ ಮಗು ಏನೇ ಮಾಡ್ಕೋಬೇಕು ಅಂದಾಗಲೂ ಕೂಡ ಈಸಿ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ನಂಗೆ ಡಿಸಿಷನ್ ತಗೊಳ್ಳೋದು ಅಷ್ಟೇ, ಬಿಕಾಸ್ ಐ ವಾಸ್ ಮ್ಯಾರಿಡ್ ಟು ಪ್ರೀತಮ್. ಬೇರೆಯವ್ರ ಜೊತೆ ಮದುವೆ ಮಾಡ್ಕೊಂಡಿದ್ರೆ ಇಷ್ಟು ಬೇಗ ಬೇಕಾ ಬೇಡವಾ ಇನ್ನೊಂದು ಸ್ವಲ್ಪ ದಿವಸ ನೋಡೋಣ ಅಂತ ಯೋಚನೆ ಮಾಡ್ತಿದ್ನು ಏನು, ಬಿಕಾಸ್ ಇಟ್ ವಾಸ್ ಹಿಮ್. ಆ್ಯಂಡ್ ಅವ್ರು ನನಗೆ ಗಂಡಾಗಿ ಸಿಕ್ಕಿರೋದ್ರಿಂದ ನನಗೆ ಏನು ಸೆಕೆಂಡ್ ಥಾಟ್ಸೇ ಇರಲಿಲ್ಲ. ಸೊ ಐ ವಾಸ್ ಲೈಕ್ ನಾನು ನನ್ನ ಲೈಫಲ್ಲಿ ಮುಂದೆ ಹೋಗಬೇಕು, ಮಗು ಮಾಡ್ಕೋಬೇಕು, ಫ್ಯಾಮಿಲಿನ ಮುಂದುವರಿಸಬೇಕು ಅನ್ನೋದು ಐ ವಾಸ್ ವೆರಿ 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 ಶ್ಯೂರ್ ಅಬೌಟ್ ಇಟ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.